ಈ ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆಯ ವರ್ಷ. ಅವಕಾಶಗಳು ಅಂದರೆ ಸಹನೆ ಅಗತ್ಯ. ಹಿತಶತ್ರುಗಳ ಬಗ್ಗೆ ಜಾಗ್ರತೆ ವಹಿಸಿ. ಯಾವತ್ತೂ ಸಹ ನೋಡಿ, ವೃಶ್ಚಿಕ ರಾಶಿಯವರಿಗೆ ಇನ್ನೂ ಸಹ ತುಂಬ ಕಷ್ಟದ ದಿನಗಳೇ ಇದೆ. ಯಾಕೆ ಅಂತಂದರೆ ಅವ್ರಿಗೆ ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಪಂಚಮ ಶನಿ ಇದ್ದಾಗ 2 ವರ್ಷಗಳ ಕಾಲ ತುಂಬ ತೊಂದರೆಗಳು ಅನುಭವಿಸ್ತಾ ಇರಬೇಕಾಗತ್ತೆ. ನೋಡಿ, ಅದು ಹೇಳ್ತಾ ಇದ್ದೀನಿ, ಆಗಬಾರ್ದು ಅಂತಲೇ ಹುಷಾರಾಗಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ. ಯಾವತ್ತೂ ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ದೇವರಿಲ್ಲ. ನಮಗೆ ಸಾಕ್ಷಾತ್ ದೇವರೇ ತಾಯಿ ತಂದೆಗಳು. ಅದರಿಂದ ನೀವು ತಾಯಿ ತಂದೆಗಳಿಗೆ ಗೌರವ ಕೊಟ್ಟರೆ ದೇವ್ರಿಗೆ ಗೌರವ ಕೊಟ್ಟಾಗೆ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕುಜನ ಆರಾಧನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಹನುಮಾನ್ ಚಾಲಿಸನ್ನು ಡೈಲಿ 3 ದಿವಸ ಪಾರಾಯಣ ಮಾಡಬೇಕು. ಅದೃಷ್ಟದ ಸಂಖ್ಯೆ ಬಂದು ಇವರಿಗೆ 8 ಮತ್ತು 4. ಯಾಕೆಂದರೆ ಕುಜನ ಸಂಖ್ಯೆ 9 ಅಂತ ನಾವು ಹೇಳ್ತೀವಿ. ಆದರೂ ಸಹ ಶನಿ ಕಷ್ಟದಲ್ಲಿರೋದ್ರಿಂದ ಅವನ್ನ ನಾವು ಆರಾಧನೆ ಮಾಡಿಕೊಂಡಾಗ, ರಾಹುನ ಆರಾಧನೆ ಮಾಡಿಕೊಂಡಾಗ ಸ್ವಲ್ಪ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅದರಿಂದ ಯಾವತ್ತೂ ಸಹ 8, 4 ಮತ್ತು ಕೆಂಪು ವಸ್ತ್ರ ಮಂಗಳವಾರ ಗುರುವಾರ ಇವರು ಏನು ಕೆಲಸ ಮಾಡಿದ್ರು ಸಹ ಅನುಕೂಲ ಆಗತ್ತೆ. ಯಾವತ್ತೂ ಸಹ ಇವರು ಸೌಮ್ಯವಾಗಿರಬೇಕು. ಜಗಳ ಆಡಕ್ಕೆ ಹೋಗಬಾರ್ದು. ಹೆಂಡತಿ ಮಕ್ಕಳ ಹತ್ರ ಜಗಳ ಆಡಕ್ಕೆ ಹೋಗಬಾರ್ದು. ಅಕ್ಕಪಕ್ಕ ಜಗಳ ಆಡಕ್ಕೆ ಹೋಗಬಾರ್ದು. ಅತೀ ವಿನಯವಾಗಿದ್ದಷ್ಟು ಇವರಿಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲ ಸಿಗತ್ತೆ. ಅದರಿಂದ ಇವರಿಗೆ ಒಳ್ಳೆಯದಾಗಲಿ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು.